ಹಾವೇರಿಯಲ್ಲಿ ಡಿಜೆಗೆ ಸಿಗದ ಅನುಮತಿ 43 ದಿನ ಕಳೆದರೂ ಗಣೇಶ ವಿಸರ್ಜನೆ ಆಗಿಲ್ಲ. ಪ್ರತಿಷ್ಠಾಪನೆ ಜಾಗದಲ್ಲೇ ಇರೋ ಗಣೇಶ ಮೂರ್ತಿ. ರಾಜ್ಯಾದ್ಯಂತ ಎಲ್ಲೆಡೆ ಈಗ ಗಣೇಶ ವಿಸರ್ಜನೆ ಮುಕ್ತಾಯಗೊಂಡಿದೆ. ಆದರೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣದಲ್ಲಿ ಡಿಜೆಗೆ ಅವಕಾಶ ನೀಡದ ಹಿನ್ನೆಲೆ 43 ದಿನಗಳು ಕಳೆದರೂ ವಿಸರ್ಜನೆ ಮಾಡಿಲ್ಲ. ಪೊಲೀಸ್ ಇಲಾಖೆ ನಮಗೆ ಅನುಮತಿ ನೀಡಬೇಕು, ಇಲ್ಲವಾದ್ರೆ ಗಣಪತಿ ವಿಸರ್ಜನೆ ಮಾಡೋದಿಲ್ಲ. ಹಿಂದೂ ಮಹಾಸಭಾ ಸದಸ್ಯರು ಈ ರೀತಿ ಪಟ್ಟು ಹಿಡಿದಿದ್ದಾರೆ. ಇನ್ನು ನಾವು ನಿರಂತರವಾಗಿ 42 ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಯಾವುದೇ ಗದ್ದಲ ಗಲಾಟೆ ಆಗಿಲ್ಲ. ಈ ವರ್ಷ ಮಾತ್ರ ಹಿಂದೂ ಮಹಾಸಭಾ ಗಣಪತಿ ಅಂದ್ರೆ ಎಲ್ಲಾ ಕಾನೂನು ಬರುತ್ತವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ನಾನು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಬಂಕಾಪುರ ಪಟ್ಟಣದ ಹಿಂದೂ ಮಹಾಸಭಾ ಗಣಪತಿಯ ಮುಂಭಾಗದಲ್ಲಿದ್ದೇನೆ. ಕಳೆದ 43 ದಿನಗಳಿಂದ ಪ್ರತಿಷ್ಠಾಪನೆ ಮಾಡಿದಂತಹ ಗಣೇಶನ ವಿಸರ್ಜನೆಗೆ ಇನ್ನೂ ಕೂಡ ಮುಂದಾಗ್ತಾ ಇಲ್ಲ ಅಂತಂದ್ರೆ, ಯಾಕಂದ್ರೆ 20-21 ದಿನಕ್ಕೆ ಬಿಡುವಂತಹ ಗಣಪಗೆ ಈ ವರ್ಷ ಅಂದ್ರೆ ಜಿಲ್ಲಾಡಳಿತ ಡಿಜೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಅಂದ್ರೆ ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಶೋಭಾಯಾತ್ರೆ ಮಾಡುವ ಮೂಲಕ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡ್ತಾ ಇದ್ರು. ಆದರೆ ಈ ವರ್ಷ ಮಾತ್ರ ಜಿಲ್ಲಾಡಳಿತ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಕೇಸ್ ಹಾಕುವಂತಹ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಗಣೇಶ ಅಂದರೆ ಹಿಂದೂ ಮಹಾಸಭಾ ಗಣಪತಿಯ ಕಮಿಟಿ ಸದಸ್ಯರು ಕೂಡ 2-3 ಬಾರಿ ಮೀಟಿಂಗ್ ಮಾಡಿದ್ರು ಕೂಡ ಜಿಲ್ಲಾಡಳಿತ ಮಾತ್ರ ಅವರಿಗೆ ಯಾವುದೇ ರೀತಿಯಂಥ ಏನೋ ಡಿಜೆಗೆ ಪರ್ಮಿಷನ್ ಕೊಡದ ಕಾರಣ ಹೀಗಾಗಿ ಬಹಳಷ್ಟು ಆಕ್ರೋಶವನ್ನು ಹೊರಹಾಕ್ತುವಂಥದ್ದು. ನಮ್ಮ ಜೊತೆಗೆ ಮುಖಂಡರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಏನು ಕಾರಣ ಹೇಳ್ತಾ ಇದ್ದಾರೆ? ಈಗ 43 ಅಂದರೆ ಪ್ರತಿ ವರ್ಷ ನೀವು 21 ದಿನಕ್ಕೆ ವಿಸರ್ಜನೆ ಮಾಡ್ತಿದ್ರಿ, ಈಗ 43 ದಿನ ಕಳೆದ್ರು ವಿಸರ್ಜನೆಗೆ ಮುಂದಾಗ್ತಾ ಇದ್ದಿಲ್ಲ. ಏನು ಹೇಳ್ತಾ ಇದ್ದಾರೆ ಸರ್? ಅವರು ಡಿಜೆಗೆ ಪರ್ಮಿಷನ್ ಕೊಡಲ್ಲ ಅಂತ ಒಂದು ಹೇಳ್ತಾರೆ. ನಮ್ಮದು ಕಮಿಟಿ ಏನು ಅದ, ಹಾವೇರಿ ಜಿಲ್ಲೆಯಲ್ಲಿ ಬೇರೆ ಕಡೆ ಕೊಟ್ಟಿದ್ದೀರಿ. ಡಿಜೆ 2 ಬಾಕ್ಸ್ ಹಾಕಿದ್ರು ಅಷ್ಟೇ, 3 ಬಾಕ್ಸ್ ಹಾಕಿದ್ರು ಅಷ್ಟೇ. ಡಿಜೆ ಹಚ್ಚಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಒಂದು ಜಿಲ್ಲೆಗೆ ಒಂದು ನ್ಯಾಯ, ಇನ್ನೊಂದು ಜಿಲ್ಲೆಗೆ ಮತ್ತೊಂದು ನ್ಯಾಯ ಯಾಕೆ? ಅದು ಪರ್ಟಿಕ್ಯುಲರ್ ಆಗಿ ಬಂಕಾಪುರದ ಹಿಂದೂ ಗಣಪತಿ ಕಮಿಟಿಯ ಮೇಲೇನೆ ಯಾಕೆ? ಅವ್ರು ಯಾರಾದರೂ ಕೋಮಿನವರು ಇಲ್ಲ ಡಿಜೆ ಹಚ್ಚಕ್ಕೆ ಪರ್ಮಿಷನ್ ಕೊಡಬೇಡ್ರಿ, ಇಲ್ಲಿ ಕೋಮ ಸೌಹಾರ್ದತೆ ಕೆಡ್ತತಿ ಅನ್ನಂಗಿದ್ರೆ ನಾವು ಡಿಜೆ ಹಚ್ಚೋ ಪ್ರಶ್ನೆನೇ ಇಲ್ಲ. ನಾವು ಬಾಜಾ ಭಜಂತ್ರಿ ಬಾರಿಸುವಂತ ಹೋಗಿ ಗಣಪತಿ ವಿಸರ್ಜನೆ ಮಾಡ್ತೀವಿ. ಇನ್ನು ಜಿಲ್ಲೆಯ ಪ್ರಸಿದ್ಧ ಮೂರ್ತಿಗಳಲ್ಲಿ ಒಂದಾದ ಬಂಕಾಪುರದ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರೋದ್ರಿಂದ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆಗೆ ಅನುಮತಿ ಬೇಕಾ ಬೇಡವಾ ಎಂಬ ವಿಚಾರವಾಗಿ ಹಲವು ದಿನಗಳಿಂದ ಚರ್ಚೆ ನಡೀತಾ ಇದೆ. ಆದರೆ ಪೊಲೀಸರು ಡಿಜೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂರ್ತಿ ಪ್ರತಿಷ್ಠಾಪಿಸಿರುವ ಪೆಂಡಾಲ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ, ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಸಹ ಭೇಟಿ ಕೊಟ್ಟರು. ನಮಗೆ ಡಿಜೆಗೆ ಅನುಮತಿ ಕೊಡಿಸಿ ಅಂತ ಒತ್ತಾಯಿಸಿದ್ದಾರೆ. ಅವರು ಫಸ್ಟ್ ದುಡ್ಡನ್ನು ಕೊಟ್ಟು ನಮಗೆ ಪೆಂಡಲ್ ಹೊಡಿಸಿರ್ತಾರೆ. ಆದರೆ ಈಗ ವಿಘ್ನೇಶ್ವರನ ಆಶೀರ್ವಾದ ಹೆಂಗೈತೆ ನನಗೆ ಗೊತ್ತಿಲ್ಲ. ಅವನ ಆಶೀರ್ವಾದ ನನ್ನ ಮೇಲೆ ಇಲ್ಲಿ ಮಠ ಇರ್ತದೆ ಅಂತಲ್ಲ, ಈ ಪೆಂಡಲ್ ಇಲ್ಲೇ ಬಿಡ್ತೇನೆ. ಆ ವಿಘ್ನೇಶ್ವರ ಯಾವತ್ತು ವಿಸರ್ಜನೆ ಆಗ್ತಾನೆ ಅವತ್ತು ನನ್ನ ಪೆಂಡಲ್ನ ಕೇಳ್ತೇನೆ. ಅಲ್ಲಿ ಮಠ